ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಒತ್ತು ಶಾವಿಗೆ ಮತ್ತು ಕಡಲೆ ಸಾರು. ತುಂಬ ಟೇಸ್ಟಿಯಾಗಿರುವಂತಹ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಮಗೆ ತುಂಬ ಸುಲಭವಾಗಿ ಮಾಡ್ಬೋದು. ಚೂರು ಸಹ ಕಷ್ಟಪಡದೆ, ಕೈಯೆಲ್ಲ ನೋವಾಗದೆ ಈಸಿಯಾಗಿ ನಮಗೆ ಇದನ್ನು ಮಾಡಬಹುದು. ಈ ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲಿಗೊಂದು ಒಳ್ಳೆ ಸಪೋರ್ಟ್ ಮಾಡಿ. ಫಸ್ಟ್ ನಮಗೆ ಶಾವಿಗೆ ಮಾಡಲಿಕ್ಕೋಸ್ಕರ ಅಕ್ಕಿ ಹಿಟ್ಟು ಬೇಕು. ನಾನು ಅರ್ಧ kg ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ಡಿಮಾರ್ಟಿಂದ ತಂದಿರುವಂತಹ ಅಕ್ಕಿ ಹಿಟ್ಟು. ಯಾವ ಅಕ್ಕಿ ಹಿಟ್ಟನ್ನು ಸಹ ನಮಗೆ ಉಪಯೋಗಿಸಬಹುದು. ಇದು ಅರ್ಧ kg ಅಕ್ಕಿ ಹಿಟ್ಟನ್ನು ನಾನು ತಗೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು ಅರ್ಧ kg ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ, ಉಪ್ಪು ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುವಾಗೆ ಒಂದು ಸ್ಪೂನಿಂದ ಇದೇ ರೀತಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ನಾವು ಬಿಸಿ ಬಿಸಿ ಕುದೀತಾ ಇರುವ ನೀರನ್ನು ಹಾಕಬೇಕು. ಆ ಒತ್ತು ಶಾವಿಗೆ ನಮಗೆ ಕರೆಕ್ಟಾಗಿ ಬರಬೇಕಂದ್ರೆ ಬಿಸಿ ನೀರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಕುದೀತಾ ಇರುವ ಬಿಸಿ ನೀರನ್ನು ಹಾಕಿದ್ದೀನಿ. ಅರ್ಧ ಲೋಟ ನೀರನ್ನು ಹಾಕಿ ಇದೇ ರೀತಿ ಸ್ಪೂನಲ್ಲಿ ಲೈಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಲ್ಲ ಕಡೆ ಬಿಸಿ ತಾಗುವಾಗೆ ಇನ್ನೂ ಸ್ವಲ್ಪ ಬಿಸಿ ನೀರು, ಒಂದು ಲೋಟ ನೀರನ್ನು ಬಿಸಿ ಮಾಡಿದೆ. ಅದರಲ್ಲಿ ಅರ್ಧ ಲೋಟ ಫಸ್ಟಿಗೆ ಹಾಕಿದೆ. ಇವಾಗ ಅರ್ಧ ಲೋಟ ಹಾಕಿ ಇದೇ ರೀತಿ ಮುಚ್ಚಿ ಇಡಬೇಕು. ಒಂದು 5 ನಿಮಿಷ ಮುಚ್ಚಿ ಇಟ್ಟರೆ ಎಲ್ಲ ಕಡೆ ಆ ಬಿಸಿ ಚೆನ್ನಾಗಿ ತಾಗುತ್ತೆ. ಇದು 5 ನಿಮಿಷ ಆದಮೇಲೆ ನಾವು ಸ್ವಲ್ಪ ತಣ್ಣೀರನ್ನು ಹಾಕಬೇಕು. ನಮಗೆ ಕೈ ಬಿಸಿ ಆಗಬಾರ್ದಲ್ಲ, ಅದಕ್ಕೋಸ್ಕರ ನೋಡಿ ತಣ್ಣೀರು ಸ್ವಲ್ಪ ಸ್ವಲ್ಪ ಹಾಕಬೇಕು. ನೀರು ತುಂಬ ಜಾಸ್ತಿ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿ ಇದನ್ನು ಕೈಯಲ್ಲೇ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಜಾಸ್ತಿ ಬಿಸಿ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಇದೇ ರೀತಿ ಕೈಯಲ್ಲಿ ಚೆನ್ನಾಗಿ ನಾವಿವಾಗ ಚಪಾತಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ತೀವಲ್ಲ, ಅದೇ ಹದಕ್ಕೆ ನಾವಿದನ್ನು ಮಿಕ್ಸ್ ಮಾಡಬೇಕು. ಚೂರು ಸಹ ಬಿಸಿ ಇರೋದಿಲ್ಲ, ಚೂರು ಸಹ ಗಂಟು ಸಹ ಆಗೋದಿಲ್ಲ. ನಾವು ಇದೇ ರೀತಿ ಮಿಕ್ಸ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಚಪಾತಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡುವ ಅದೇ ರೀತಿ ಕೈಯಲ್ಲಿ ಇದೇ ರೀತಿ ಉಂಡೆ ಮಾಡಿದರೆ ಉಂಡೆ ಮಾಡಲಿಕ್ಕೆ ಆಗಬೇಕು. ಅದಕ್ಕೆ ಮಿಕ್ಸ್ ಮಾಡಿ ಇನ್ನು ಇದನ್ನು ಸೈಡಿಗೆ ಇಡೋಣ. ಇದು ನಮ್ಮದು ಶಾವಿಗೆ ಹಚ್ಚು. ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ನಮಗೆ ತುಂಬ ಸುಲಭ. ಚಕ್ಕುಲಿ ಎಲ್ಲ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಹಚ್ಚಲ್ಲಿ ನಾವು ಫಸ್ಟಿಗೆ ಎಣ್ಣೆ ಹಚ್ಚಿ ಇಟ್ಕೊಳ್ಳೋಣ. ಅದೇ ರೀತಿ ಇಡ್ಲಿ ಪಾತ್ರೆಯಲ್ಲಿ ನಾನು ಶಾವಿಗೆಯನ್ನು ಮಾಡೋದು, ಅದಕ್ಕೋಸ್ಕರ ಇಡ್ಲಿ ಪಾತ್ರೆ ಇದೇ ರೀತಿ ಎಲ್ಲ ಕಡೆ ಎಣ್ಣೆಯನ್ನು ಹಚ್ಚಬೇಕು. ಅದು ಅಂಟಬಾರ್ದು, ಅದಕ್ಕೋಸ್ಕರ ಎಲ್ಲ ಎಣ್ಣೆ ಹಚ್ಚಿ ಒಂದು ಸೈಡಿಗೆ ಇಡೋಣ. ಆಮೇಲೆ ನಮಗೆ ಶಾವಿಗೆಯನ್ನು ಇದಕ್ಕೆ ಹಾಕೋಣ. ನೋಡಿ ನಮ್ಮದು ಹಿಟ್ಟು ಸೈಡಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಇಟ್ಟು ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ನೀರಲ್ಲಿ ಕೈಯನ್ನು ಮುಳುಗಿಸಿ ಬೇಕಾದಷ್ಟು ಹಿಟ್ಟನ್ನು ತೆಗೆದು ಇದೇ ರೀತಿ ನಾವು ಶಾವಿಗೆ ಹಚ್ಚಿಗೆ ಹಿಟ್ಟನ್ನು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ಇದನ್ನು ಟೈಟಾಗಿ ಕವರ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಚೂರು ಸಹ ಕಷ್ಟ ಇಲ್ಲ, ಈಸಿಯಾಗಿ ನಮಗೆ ಮಾಡ್ಬೋದು. ಇನ್ನು ಇದನ್ನು ಕವರ್ ಮಾಡಿ ನಾವು ಫಸ್ಟಿಗೆ ಇಡ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಚ್ಚಿ ಇಟ್ಟಿದ್ವಿ. ಇನ್ನು ಇದಕ್ಕೆ ತುಂಬ ಸುಲಭವಾಗಿ ಇದೇ ರೀತಿ ಈಸಿಯಾಗಿ ನಮಗೆ ಶಾವಿಗೆಯನ್ನು ಹಾಕ್ಬೋದು. ಯಾವ ಶೇಪಲ್ಲಿ ನಿಮಗೆ ಇಡ್ಲಿ ಶೇಪಲ್ಲಿ ರೌಂಡಾಗಿ ಬೇಕಂದರೆ ರೌಂಡಾಗಿ ಹಾಕ್ಬೋದು, ಇಲ್ಲ ಸ್ವಲ್ಪ ಅಗಲವಾಗಿ ಬೇಕು ಅಂದರೆ ಇದೇ ರೀತಿ ಸ್ವಲ್ಪ ಅಗಲವಾಗಿ ಮಾಡ್ಬೋದು. ಸ್ವಲ್ಪ ದೊಡ್ಡದು ಬೇಕಾದರೂ ಮಾಡ್ಬೋದು, ಇಲ್ಲ ಇಷ್ಟು ಹದಕ್ಕೆ ಮಾಡಿದರೂ ಆಗುತ್ತೆ. ಒಂದು ಆದ ತಕ್ಷಣ ಅದನ್ನು ಕಟ್ ಮಾಡಿ ಬಿಡಿಸಿ ಇನ್ನೊಂದನ್ನು ಮಾಡಬೇಕು. ಆಗ ನಮಗೆ ತೆಗೀಲಿಕ್ಕೆ ಈಸಿ ಆಗುತ್ತೆ. ಇದೇ ರೀತಿ ಫುಲ್ ಇಡ್ಲಿ ಪಾತ್ರೆಯಲ್ಲಿ ನಾನು ಶಾವಿಗೆಯನ್ನು ಹಾಕಿದ್ದೀನಿ. ಇನ್ನು ಬೇಕಂದರೆ ಸ್ವಲ್ಪ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಇದರ ಮೇಲ್ಗಡೆಯಿಂದ ಇದೇ ರೀತಿ ಹಾಕಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಮಗೆ ಬೇಯಲಿಕ್ಕೆ ಇಡೋಣ. ನಾನು ಫಸ್ಟಿಗೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದಕ್ಕೆ ನಾವು ಮಾಡಿ ಇಟ್ಟಿರುವಂತಹ ಶಾವಿಗೆಯನ್ನು ಇಟ್ಟು ಕವರ್ ಮಾಡಿ ಒಂದು 10 ನಿಮಿಷ ಇದನ್ನು ನಾವು ಬೇಯಿಸಬೇಕು. ಅಷ್ಟೊತ್ತಿಗೆ ನಮ್ಮದು ಸೂಪರ್ ಆಗಿರುವಂತಹ ಬಿಡಿ ಬಿಡಿಯಾಗಿರುವಂತಹ ಶಾವಿಗೆ ರೆಡಿಯಾಗುತ್ತೆ. ನೋಡಿ ಇಲ್ಲಿ 10 ನಿಮಿಷ ಆದ ತಕ್ಷಣ ನಾನು ಈ ಶಾವಿಗೆಯನ್ನು ತೆಗೆದಿದ್ದೀನಿ. ಇನ್ನಿದು ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನಮಗೆ ಇಡ್ಲಿ ಎಲ್ಲ ತೆಗೆಯುವಾಗೆ ಈಸಿಯಾಗಿ ಕೈಯಿಂದಲೇ ಇದನ್ನು ತೆಗಿಬೋದು. ನೋಡಿ ಇವಾಗ ನಮ್ಮದು ಶಾವಿಗೆ ಎಲ್ಲ ತಣ್ಣಗಾಗಿದೆ. ಎಷ್ಟು ಚೆನ್ನಾಗಿ ನಮಗೆ ತೆಗಿಬೋದು ನೋಡಿ. ಕೈಯಲ್ಲೇ ತೆಗೆದು ನಮಗೆ ಹಾಟ್ ಬಾಕ್ಸಿಗೆ ಅಥವಾ ಬೇರೆ ಪಾತ್ರೆಗೆ ಹಾಕಿ ಇಡ್ಬೋದು. ಇದೇ ರೀತಿ ಉಳಿದಿರುವ ಶಾವಿಗೆಯನ್ನು ನಮಗೆ ಮಾಡಬಹುದು. ಇನ್ನಿದಕ್ಕೆ ಈ ಶಾವಿಗೆಗೆ ಸೂಪರ್ ಆಗಿರುವ ಒಂದು ಕಡಲೆ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕಾಂಬಿನೇಷನ್ ಇದು ತುಂಬ ಒಳ್ಳೆಯದು. ನಾನು ರಾತ್ರಿ ಕಡಲೆಯನ್ನು ನೆನೆಯಲಿಕ್ಕೆ ಹಾಕಿದ್ದೆ.
7ರಿಂದ 8 ಗಂಟೆ ಕಡಲೆ ಚೆನ್ನಾಗಿ ನೆನಿಬೇಕು. ನೆನೆದಿರುವ ಕಡಲೆನ ಒಂದು ಪ್ರೆಷರ್ ಕುಕ್ಕರಿಗೆ ಹಾಕಬೇಕು. ಕಡಲೆ ಚೆನ್ನಾಗಿ ನೆನೆದ್ರೇ ಅಷ್ಟು ಒಳ್ಳೆಯದಾಗಿ ಬೇಯೋದು. ಅದಕ್ಕೋಸ್ಕರ ಕಮ್ಮಿ ಅಂದರೆ 7ರಿಂದ 8 ಗಂಟೆ ಆದರೂ ನಾವು ಈ ಕಡಲೆಯನ್ನು ನೆನೆಸಬೇಕು. ನೋಡಿ, ಪ್ರೆಷರ್ ಕುಕ್ಕರಿಗೆ ಕಡಲೆಯನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ ಒಂದು 2 ಹಸಿಮೆಣಸಿನಕಾಯಿಯನ್ನು ಹಾಕಬೇಕು. ಮೀಡಿಯಮ್ ಸೈಜ್ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದೇ ರೀತಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಹ ಸಣ್ಣ ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ಇನ್ನು ಇದಕ್ಕೆ ಒಂದು ಎಸಳು ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಸಹ ಹಾಕಿ ಇದು ಕಡಲೆ ಇದೆಲ್ಲ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ನಾನಿವಾಗ 1 ಲೋಟ ನೀರನ್ನು ಸಹ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಕವರ್ ಮಾಡಿ 4ರಿಂದ 5 ವಿಸಿಲ್ ಆಗುವಷ್ಟು ಇದನ್ನು ಬೇಯಿಸಬೇಕು. ಆವಾಗ ಕಡಲೆ ಚೆನ್ನಾಗಿ ಬೇಯುತ್ತೆ. ನಾನಿವಾಗ 5 ವಿಸಿಲ್ ಮಾಡಿದೆ. ಕಡಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದೇ ರೀತಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ಸೈಡಿಗೆ ಇಡೋಣ. ಆ ಹೊತ್ತಿಗೆ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ಸಾಕು. ಈ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇನ್ನು ಇದಕ್ಕೆ ನಾವು ಬೇಯಿಸಿ ಇಟ್ಟಿರುವಂತಹ ಕಡಲೆ ಇದೆಯಲ್ಲ, ಅದರಿಂದ 1 ಅಥವಾ 1.5 ಚಮಚದಷ್ಟು ಕಡಲೆಯನ್ನು ಹಾಕಬೇಕು. ಅದರ ಜೊತೆಯಲ್ಲಿ ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿ ನೈಸಾಗಿ ಇದೇ ರೀತಿ ಇದನ್ನು ರುಬ್ಬಬೇಕು. ರುಬ್ಬಿ ಇದನ್ನು ಸೈಡಿಗೆ ಇಡೋಣ. ಇನ್ನು ಇದಕ್ಕೊಂದು ಸ್ವಲ್ಪ ಮಸಾಲೆ ಬೇಕು. ಅದಕ್ಕೋಸ್ಕರ 1 ಏಲಕ್ಕಿ, 2 ಲವಂಗ, ಸ್ವಲ್ಪ ಚಕ್ಕೆಯನ್ನು ತಗೊಂಡಿದ್ದೀನಿ. ಇದಕ್ಕೆ 1/4 ಚಮಚದಷ್ಟು ಅರಶಿನ ಹುಡಿ, 2 ಚಮಚ ಚಿಲ್ಲಿ ಪೌಡರ್ ಅಂದರೆ ನಮ್ಮದು ಮೆಣಸಿನ ಹುಡಿಯನ್ನು ತಗೊಂಡಿದ್ದೀನಿ, 2 ಚಮಚ ಧನಿಯಾ ಪುಡಿ, ಕೊರಿಯಂಡರ್ ಪೌಡರನ್ನು ತಗೊಂಡಿದ್ದೀನಿ. ಇನ್ನು ಇದಕ್ಕೆ 1 ಚಮಚ ಗರಂ ಮಸಾಲೆ, ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲೆ 1 ಚಮಚ ತಗೊಂಡಿದ್ದೀನಿ. ಇನ್ನು ಒಂದು ಪಾನ್ ಬಿಸಿ ಆಗಲಿಕ್ಕೆ ಇಡಬೇಕು. ಚೆನ್ನಾಗಿ ಬಿಸಿ ಆದಮೇಲೆ 3ರಿಂದ 4 ಚಮಚ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಬೇಕು. ಕರಿಬೇವು ಸೊಪ್ಪು ಇದು ಒಳ್ಳೆ ಸ್ಮೆಲ್ ಬರುತ್ತಲ್ಲ, ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಆದಾಗ ಒಳ್ಳೆ ಸ್ಮೆಲ್ ಬರುತ್ತೆ. ಇನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವು ತೆಗೆದಿಟ್ಟಿರುವಂತಹ ಆ ಮಸಾಲೆ ಪೌಡರನ್ನೆಲ್ಲ ಇದಕ್ಕೆ ಹಾಕಿ, ಅದರೊಟ್ಟಿಗೆ ಹೋಲ್ ಮಸಾಲೆ ಕೂಡ ಇದೆ, ಫ್ರೈ ಮಾಡಿ ಒಳ್ಳೆ ಸ್ಮೆಲ್ ಬರುತ್ತೆ. ಆವಾಗ ಒಂದು ಸಣ್ಣ ಟೊಮೆಟೊ ಸಣ್ಣ ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಇದೇ ರೀತಿ ಫ್ರೈ ಮಾಡಬೇಕು. ನೋಡಿ, ಒಳ್ಳೆ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಟಿರುವಂತಹ ಕಡಲೆಯನ್ನು ಇದಕ್ಕೆ ಹಾಕಬೇಕು. ಕಡಲೆಯಲ್ಲಿ ಸ್ವಲ್ಪ ನೀರಿರುತ್ತೆ, ಆ ನೀರನ್ನು ಸಮೇತ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕುದೀಲಿಕ್ಕೆ ಬಿಡಬೇಕು. ನೋಡಿ, ಇದೇ ರೀತಿ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನಿದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಆ ಮಸಾಲೆಯನ್ನು ಹಾಕಬೇಕು. ನೋಡಿ, ತಿಕ್ಕಾಗಿರುವಂತಹ ಒಂದು ಮಸಾಲೆ, ತೆಂಗಿನಕಾಯಿ ಮತ್ತು ಕಡಲೆ ಎಲ್ಲ ಸೇರಿಸಿ ನಾವು ರುಬ್ಬಿದ್ದೀವಿ. ಒಳ್ಳೆ ಟೇಸ್ಟಿಯಾಗಿರುವಂತಹ ಒಂದು ಕರಿ. ಇದನ್ನು ನಾವು ಶಾವಿಗೆಗೆ ಮಾತ್ರ ಅಲ್ಲ, ಇಡ್ಲಿ, ದೋಸೆ, ಅದೇ ರೀತಿ ಚಪಾತಿ, ರೋಟಿ, ಪರೋಟಗೆಲ್ಲ ಇದು ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಮಿಕ್ಸಿ ಜಾರನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ನೀವು ಶಾವಿಗೆ ಎಲ್ಲ ಮಾಡೋದಾದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ. ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀಲಿಕ್ಕೆ ಬಿಡಬೇಕು. ನಾನಿವಾಗ ಮುಚ್ಚಿ ಕುದೀಲಿಕ್ಕೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ಕುದೀತಾ ಇದೆ. ಉಪ್ಪೆಲ್ಲ ಚೆನ್ನಾಗಿ ಒಂದು ಸರ್ತಿ ನಾವು ಚೆಕ್ ಮಾಡಬೇಕು. ಇದೇ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಚಪಾತಿಗೆಲ್ಲ ಮಾಡೋದಾದರೆ ಸ್ವಲ್ಪ ನೀರು ಕಮ್ಮಿ ಮಾಡಿದರೆ ಸಾಕು. ಶಾವಿಗೆಗೆಲ್ಲ ಆದರೆ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೈಯಲ್ಲಿ ಇದೇ ರೀತಿ ಕ್ರಷ್ ಮಾಡಿ ಹಾಕಿ ಮುಚ್ಚಿಟ್ರೆ ಸೂಪರಾಗಿರುವ ನಮ್ಮದು ಕಡಲೆ ಸಾರು ರೆಡಿಯಾಗಿದೆ. ಅದೇ ರೀತಿ ನಮ್ಮದು ಬಿಸಿ ಬಿಸಿಯಾಗಿರುವಂತಹ ಒತ್ತು ಶಾವಿಗೆ ಕೂಡ ರೆಡಿಯಾಗಿದೆ. ಒಂದು ಅರ್ಧ ಗಂಟೆಯಲ್ಲಿ ನಮ್ಮದು ಸೂಪರ್ ಒಂದು ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ರೆಡಿಯಾಯಿತು. ಒತ್ತು ಶಾವಿಗೆ ಮತ್ತು ಕಡಲೆ ಸಾರು. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.